ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನವರಾತ್ರಿ ಬರ್ತಾ ಇದ್ದಲ್ಲ, ಅದಕ್ಕೆ ಒಂದು ಸ್ವಲ್ಪ ಸ್ವಚ್ಛ ಮಾಡಬೇಕಂತ ಸ್ವಚ್ಛ ಮಾಡ್ತಾ ಇದ್ದೀನಿ. ಯಾಕೋ ಕಿಟಕಿ ಹತ್ತು ಲಾಕ್ ಆಗಿಬಿಟ್ಟಿದೆ. ಅದು ಯಾಕೆ ಲಾಕ್ ಆಗಿತ್ತು ಅಂತಂದರೆ ವಿಂಡೋಸು ಅಲ್ಲೇನೋ ಸಿಕ್ಕಾಕೊಂಡು ಬಿಟ್ಟಿತ್ತು. ಫೈಲದ್ದು ಕ್ಲಿಪ್ ಇರ್ತದಲ್ಲ ಫ್ರೆಂಡ್ಸ್, ಅದನ್ನು ಹೇಗೋ ಸಿಕ್ಕಾಕೊಂಡು ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಅದು ಜಲ್ದಿ ಬರ್ತಾ ಇದ್ದಿಲ್ಲ, ಅದನ್ನು ತೆಗೆದಿದ್ದೆ ನಾನು. ಹೀಗೆ ನೋಡಿ ಫ್ರೆಂಡ್ಸ್, ಹಬ್ಬ ಬಂತಂತಂದರೆ ಮನೆ ಸ್ವಚ್ಛ ಮಾಡೋದು ಈ ಥರ ಏನೋ ಒಂಥರ ಖುಷಿ ಇರುತ್ತೆ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ತಲೆಗೆ ಮುಖಕ್ಕೆ ಏನೋ ಹಚ್ಕೊಂಡಿದ್ದೀನಿ ಅಂತ ಅನ್ನಿಸ್ತಿರ್ಬೋದು. ಹೌದು ಫ್ರೆಂಡ್ಸ್, ನಾನು ಒಂದು ಸ್ವಲ್ಪ ತಲೆ ಸ್ನಾನ ಮಾಡಬೇಕು ಅಂತ ಹೇಳಿ ಹಚ್ಕೊಂಡಿದ್ದೀನಿ. ಏನು ಹಚ್ಕೊಂಡಿದ್ದೀನಿ ಅಂತ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ನಿಮಗೆ ಅಂದರೆ ಯಾವುದಾದ್ರೂ ಕೂದಲು ಸಮಸ್ಯೆ ಇದ್ದರೆ ಇದನ್ನು ಹಚ್ಕೊಂಡ್ರೆ ಚಲೋ ಇರಿಸುತ್ತೆ ಫ್ರೆಂಡ್ಸ್. ನಾನು ಇದನ್ನು ಒಂದು ಸ್ವಲ್ಪ ಕ್ಲೀನಪ್ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ನಾನು ಇವತ್ತು ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೆ. ಬೆಳಗ್ಗೆ ನಾಷ್ಟ ಆಯಿತು, ಎಲ್ಲ ಮಾಡಿಟ್ಟು ಇದನ್ನು ಒರೆಸಿದಾದ್ಮೇಲೆ ನಾನು ಸ್ನಾನ ಮಾಡಿಕೊಂಡು ಆಮೇಲೆ ನಾಷ್ಟ ಮಾಡಬೇಕಂತ ಬಿಟ್ಟೆ. ಇವಾಗ ನಾನು ಅದನ್ನೆಲ್ಲ ಮುಗಿಸಿದೆ ಫ್ರೆಂಡ್ಸ್. ನಮ್ಮದು ರೂಮ್ನಲ್ಲಿ ಎರಡು ವಿಂಡೋಸ್ ಇವೆ. ಫಸ್ಟಿಗೆ ಒಂದು ವಿಂಡೋ ಅದನ್ನಿತ್ತು, ಅದನ್ನು ಮೊದಲು ಕ್ಲೀನಪ್ ಮಾಡಿಕೊಂಡು ಇದನ್ನು ವಾಲ್ ಎಲ್ಲ ಒರೆಸ್ಕೋಬೇಕಂತ ಒರೆಸ್ಕೋತಾ ಇದ್ದೀನಿ. ಹೀಗೆ ನೋಡಿ ಫ್ರೆಂಡ್ಸ್, ಏನಾದರೂ ಮಾಡಬೇಕಂತ ಮನೆ ಕೆಲಸ ಮುಗಿಯೋದೇ ಇಲ್ಲ, ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ. ಟೈಮ್ ಎಷ್ಟಿದ್ರೂ ಸಾಲೋದಿಲ್ಲ. ನಮ್ಮ ಸೌಜು ಬೇರೆ ಅವಾಗವಾಗ ಬರ್ತಾ ಇರ್ತಾನೆ. ಮುಂದೆ ನೋಡಿ ಫ್ರೆಂಡ್ಸ್, ನನ್ನ ಸೌಜು ಎಷ್ಟು ಹೆಲ್ಪ್ ಮಾಡ್ತಾನೆ ಅಂತ ನಿಮಗೆ ತೋರಿಸ್ತೀನಿ ನಾನು. ಅವನಿಗೆ ಸಮಾಧಾನನೇ ಆಗೋದಿಲ್ಲ. ಎಲ್ಲನೂ ಸ್ವಚ್ಛ ಮಾಡ್ಲಿಕ್ಕಂತ ಅವ್ನು ಯಾವಾಗಲೂ ಬಂದೇ ಬರ್ತಾನೆ. ಅವನು ಬರೋಷ್ಟೊಗೇನೆ ಮುಗಿಸ್ಬೇಕಂತ ಎಷ್ಟು ಅಂದ್ಕೊಂಡೆ ನಾನು, ಬಟ್ ಅವನು ಸ್ವಚ್ಛ ಮಾಡಬೇಕಂತಂದರೆ ಬಂದೇ ಬಿಡ್ತಾನೆ. ಕಿಟಕಿ ಅಥವಾ ಎಲ್ಲ ಒರೆಸ್ಕೊಂಡ್ರೆ ನಮಗೂ ಫ್ರೆಶ್ ಗಾಳಿ ಬರುತ್ತೆ ಅಂತ ಹೇಳಿ ಒರೆಸ್ಕೋತಾ ಇದ್ದೀನಿ. ನವರಾತ್ರಿ ಸ್ಪೆಷಲ್ ನಮ್ಮ ಮನೆಯಲ್ಲೇನು ಅದು ಏನು ಗಟ್ಟ ಅಥವಾ ಎಲ್ಲ ಹಾಕ್ತಾರಲ್ಲ ನವರಾತ್ರಿದು ಸಸಿ ಅಥವಾ ಅದನ್ನೆಲ್ಲ ಏನೂ ಹಾಕೋದಿಲ್ಲ. ಸುಮ್ಮನೆ ಕ್ಲೀನಪ್ ಮಾಡಿಕೊಂಡು ಆಯುಧ ಪೂಜೆ ಅಥವಾ ಎಲ್ಲ ಮಾಡ್ತೇವೆ, ಸಿಂಪಲ್ಲಾಗಿಯೇ ಮಾಡ್ತೇವೆ. ಅದು ನಾವು ಏನು ಅದೇ ಸಸಿ ಅಥವಾ ಏನೂ ಇಲ್ಲ. ಇವಾಗ ನೋಡಿ ಫ್ರೆಂಡ್ಸ್, ನಿಮಗೆ ಮೇನ್ ನಂದು ಇವತ್ತು ಲಾಗ್ ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ ಅಂತಂದರೆ, ಲಾಸ್ಟ್ ಲಾಗ್ನಲ್ಲೇ ಹೇಳಿದ್ನಲ್ಲ ಫ್ರೆಂಡ್ಸ್, ಬ್ರೆಜಿಲ್ಲ ಪ್ಲಾಂಟ್ ತರಿಸಿದ್ದೆ ನಾನು ಆನ್ಲೈನಿಂದ ಅಂತ ಹೇಳಿ. ಅದನ್ನು ಏನು ಉಪಯೋಗ ಅಂತ ನೀವು ಲಾಸ್ಟ್ ಲಾಗ್ನಲ್ಲಿ ನೆಕ್ಸ್ಟ್ ಲಾಗ್ಲೇ ಹೇಳ್ತೀನಿ ಅಂತ ಹೇಳಿದೆ. ಬಟ್ ಸೌಜುಗೆ ಇಲ್ಲಾರ್ದಾಗ ನನಗೆ ಹೇಳಿಕ್ಕಾಗಲ್ಲ. ನೋಡಿ ಫ್ರೆಂಡ್ಸ್, ನಾನು ಅದನ್ನು ಒಂದು ಗ್ಲಾಸ್ ನೀರಿನಲ್ಲಿ ಹಾಕಿ ಇಟ್ಟಿದ್ದೀನಿ. ಇದಕ್ಕೆ ಮಣ್ಣು ಅಥವಾ ಏನೂ ಬೇಕಾಗೋದಿಲ್ಲ. ಜಸ್ಟ್ ಒಂದು ಗ್ಲಾಸ್ ನೀರಿನಲ್ಲಿ ಹಾಕಿ ಇಟ್ಬಿಟ್ರೆ ಸಾಕು, ತಂತಾನೆ ಅದನ್ನು ಬೆಳೆಯುತ್ತೆ. ಈಗ ಅದನ್ನು ಗ್ಲಾಸ್ ನೀರಲ್ಲಿ ಹಾಕಿಟ್ಟಿದ್ದೀನಿ. ಇದ್ರದ್ದೇನು ಉಪಯೋಗ ಅಂತಂತಂದರೆ, ನಾವು ಕಂಪ್ಯೂಟರ್ ಮುಂದೆ ಕುಂತಿರ್ತಲ್ಲ, ಅದರಿಂದ ರೇಡಿಯೇಷನ್ಸ್ ಅಥವಾ ಎಲ್ಲ ಬರ್ತವೆ, ಮೊಬೈಲ್ದತ್ತು ರೇಡಿಯೇಷನ್ಸ್ ಎಲ್ಲ ಬರ್ತದಲ್ಲ, ಅದನ್ನು ನ್ಯಾಚುರಲ್ಲಾಗಿಯೇ ಕಡಿಮೆ ಮಾಡ್ತದೆ ಇದರದ್ದು. ಮತ್ತು ಎನ್ವಿರಾನ್ಮೆಂಟು ಕೂಲಾಗಿರುತ್ತೆ. ಮನೆಯಲ್ಲಿ ಶಾಂತಿ ನೆಲೆಸಬೇಕಂತಂದರೆ ಇದನ್ನೇ ಇಟ್ಟರೆ ಚಲೋ ಅಂತ ಹೇಳ್ತೀನಿ. ಇದನ್ನು ಆನ್ಲೈನಿಂದ ತರಿಸಿದ್ವಿ ನಾನು. ಸುಮಾರು ಇದಕ್ಕೆ 700 ರೂಪೀಸ್ ಅಂತೂ ಬಿದ್ದಿದೆ ನನಗೆ, ನಮ್ಮ ಮನೆಯವ್ರು ತರಿಸಿದ್ದು. ಇದರಿಂದ ತುಂಬ ಸೈಂಟಿಫಿಕ್ ಆಗಿಯೂ ಬೆನಿಫಿಟ್ ಇದೆ ಅಂತ ಹೇಳ್ತಾರೆ. ಇದು ಲಕ್ಕಿಯೆಸ್ಟ್ ಅನ್ನೋ ಪ್ಲಾಂಟ್ ಅಂತಲೂ ಹೇಳ್ತಾರೆ, ಬ್ರೆಜಿಲ್ಲ ಪ್ಲಾಂಟ್ ಅಂತ ಹೇಳಿ. ಇವನ್ನ ಆನ್ಲೈನಿಂದ ತರಿಸಿದ್ದು. ನಮ್ಮದು ಏನಾದರೂ ಕೆಲಸ ಅಥವಾ ಇತ್ತು ಅಂದರೆ ಇದನ್ನು ನೋಡಿ ನಾವು ಕೆಲಸಕ್ಕೆ ಹೋದರೆ ಇದನ್ನು ಲಕ್ಕಿನೂ ನಮ್ಮ ಕೆಲಸ ಆಗ್ತದೋ ಅಂತ ಹೇಳಿ ಒಂದು ನಂಬಿಕೆ ಇದೆ ಫ್ರೆಂಡ್ಸ್. ನನಗೆ ಅದು ಎಷ್ಟು ಸತ್ಯ ಅಂತಲೂ ಗೊತ್ತಿಲ್ಲ. ಅಂದರೆ ನಂಬ್ತಾರೆ ಇದನ್ನು ಲಕ್ಕಿಯೆಸ್ಟ್ ಪ್ಲಾಂಟ್ ಅಂತ, ಮನೆಯಲ್ಲಿ ಇದು ಇದ್ದರೆ ಶಾಂತಿ ನೆಲೆಸ್ತದೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಇದನ್ನು ತರಿಸಿದ್ದೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಸೌಜು ಬಂದೇ ಬಿಟ್ಟ ನೋಡಿ. ಅವ್ನಿಗೆ ಕೈ ಹಚ್ಚಲಾರ್ದ ಕೆಲಸನೇ ಇಲ್ಲ ನಾನು ಮಾಡೋದು ನೋಡಿ. ಅವನಿಗೂ ಹುಡುಕ್ಬೇಕಂತ ಕೆಲಸನೂ ಹುಡುಕ್ತಾ ಇದ್ದಾನೆ. ಆದಷ್ಟು ಬೇಗ ನಾನು ಅವ್ನು ಬರೋಷ್ಟಿಗೆ ಮಾಡ್ಕೋಬೇಕಂತಂದಿದ್ದೆ, ಅಂದರೂ ಅವನು ಬಂದೇ ಬಿಟ್ಟ. ಹೊರಗಿಂದೆಲ್ಲ ಕ್ಲೀನಪ್ ಮಾಡಿದಾದಮೇಲೆ ಇದು ನಮ್ಮದು ಬೆಡ್ರೂಮ್ನ ಲಾಸ್ಟಿಗೆ ಇಟ್ಕೊಂಡಿದ್ದೆ. ನೋಡಿ ಫ್ರೆಂಡ್ಸ್, ನಾನು ನೀಟಾಗಿ ಇಟ್ಕೊಂಡಿದ್ದೆ. ಆದಷ್ಟು ಅವ್ನು ಬರೋಷ್ಟಿಗೆ ಒಂದು ಸ್ವಲ್ಪ ಇದನ್ನು ಪರ್ಶಿ ಅಥವಾ ಎಲ್ಲ ಒರೆಸಿಬಿಡ್ತೀನಿ. ಇಲ್ಲಾಂದರೆ ಸೌಜು ನಡ್ಬರ್ಕ್ ಬರ್ತಿರ್ತಾನೆ ಹಾಗೇ. ಯಾಕಂದ್ರೆ ಏನೂ ಮಾಡಿಸೇ ಕೊಡೋದಿಲ್ಲ ಅವನು ಎದ್ಬಿಟ್ಟಾಗ. ನೋಡಿ ಫ್ರೆಂಡ್ಸ್, ನಾನು ಏನು ಹಚ್ಕೊಂಡಿದ್ದೀನಿ ಅಂತ ನಿಂಗೆ ಕ್ಯೂರಿಯಾಸಿಟಿ ಇದ್ದಿರ್ಬೋದು. ಇದ್ರದ್ದೇ ಒಂದು ನಾನು ಲಾಗ್ ಮಾಡಿ ಹಾಕ್ತೀನಿ ಫ್ರೆಂಡ್ಸ್, ಆವಾಗ ನೋಡಿರುವಂತೆ ಫ್ರೆಂಡ್ಸ್. ಮುಖಕ್ಕೂ ಹಚ್ಕೊಂಡಿದ್ದೀನಿ ನಾನು. ಇವಾಗ ನಾನು ನಮ್ಮ ಸೌಜು ರೆಡಿಯಾಗಿದ್ದೀವಿ. ಸೌಜುಗೆ ಶಾಪಿಂಗ್ ಮಾಡಬೇಕಂತ ಹೋಗ್ತಾ ಇದ್ದೀವಿ. ಸೌಜು ಬಾ ಖುಷು. ಸೌಜು ತೆಳಗಡೆ ಕೂತಿದ್ದ, ನಿಮಗೆ ಕಾಣಿಸ್ತಾ ಇಲ್ಲ. ಅವನು ಸಿಂಪಲ್ಲಾಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಎಮ್ಮು ಬಾ. ಸೌಜುಗೆ ಸಿಂಪಲ್ಲಾಗಿ ರೆಡಿಯಾಗಿದ್ದಾನೆ. ಇವಾಗ ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ. ಹೋಗಮ್ಮ ಬಾ.
ಇದು ಸೋನ್ಪರಿ ಅಂತ ಅಂಗಡಿ ನಮ್ಮ ಮನೆ ಹತ್ರನೇ ಇದೆ. ಸೌಜನ್ ಫಸ್ಟ್ ಬರ್ತ್ಡೇದು ನಾವು ಇಲ್ಲೇ ತೊಗೊಂಡಿದ್ದು. ಅದು ತುಂಬ ಬಟ್ಟೆ ಚೆನ್ನಾಗಿತ್ತು ಅಂತ ಹೇಳಿ ಹೊಳ್ಳು ವಾಪಸ್ ನಾವು ಇಲ್ಲೇ ತೊಗೋಬೇಕಂತ ಹೇಳಿ ಬಂದಿದ್ದೀವಿ. ಸೌಜಿಗೆ ನಾನು ಸಿಂಪಲ್ ಆಗಿನೇ ಕೋಟ್ ಗೀಟತ್ತು ಏನು ನೋಡಲಾರ್ದೇ ಸುಮ್ಮನೆ ಸಿಂಪಲ್ ಆಗಿ ನೋಡ್ತಾ ಇದ್ದೆ. ಯಾಕಂದರೆ ಡೈಲಿ ಅವ್ನಿಗೆ ಎಲ್ಲಾದರೂ ಹೋದರೆ ಹಾಕ್ಲಿಕ್ಕೂ ಬರುವಂಥ ಯೂಸ್ ಆಗುವಂತ ಹೇಳಿ ನಾನು ನೋಡ್ತಾ ಇದ್ದೆ. ಸುಮ್ಮನೆ ಕೋಟ್ ಗೀಟ್ ಬ್ಯಾಡ್ ಆಗಿತ್ತು. ಈ ಸಲ ಫಸ್ಟ್ ಬರ್ಡೇಗೆ ಒಂದು ಸ್ವಲ್ಪ ಜೋರಾಗೆ ಮಾಡಿದ್ವಿ. ಒಂದು ಯಾವ ಥರ ಮಾಡಲ್ ಥರ ಬೇಕು ಅಂತ ಕೇಳ್ತಾ ಇದ್ರು ನಮಗೆ. ಅವನಿಗೆ ಸಿಂಪಲ್ಲಾಗಿ ತೊಗೋಬೇಕಂತ ಹೇಳಿ ನಾನು ಆರಿಸ್ತಾ ಇದ್ದೆ. ಈ ಕಡೆ ನಮ್ಮ ಮನೆಯವರು ಎಲ್ಲ ನೋಡ್ತಾ ಇದ್ದರು. ಸೌಜನ್ ತಂದೆ ತಾನು ಆಟ ಅಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟೆ. ಎಲ್ಲ ಕಡೆನೂ ಹೀಗೆ ಅವ್ನ ಕಿತಾಪತಿ ಸ್ಟಾರ್ಟ್ ಆಗಿಬಿಡುತ್ತೆ. ನಾವು ಒಂದು ಕಡೆ ನೋಡ್ತಾ ಇದ್ದರೆ ಅವ್ನು ತನ್ನ ಕಡೆ ಬೇರೆನೇ ಅಲ್ಲೆಲ್ಲನೂ ಅಡ್ಡಾಡ್ತಾ ಇದ್ದೆ. ನೋಡಿ ನಮ್ಮದು ಫೈನಲ್ ಸೌಜನ್ ಬರ್ತ್ಡೇ ಡ್ರೆಸ್ಸು ಫೈನಲ್ ಆಯಿತು. ಆಮೇಲೆ ನಾವು ಹೀಗೆ ಮಾತಾಡ್ತಾ ಇದ್ದಾಗ ಅಲ್ಲಿ ಓನರ್ ಇದ್ರಲ್ಲ, ಅವರು ನಮ್ಮ ಮನೆಯವ್ರಿಗೆ ಪರಿಚಯ ಇದ್ದರು. ಅಂದರೆ ನಮ್ಮದು ಬಿಲ್ಡಿಂಗ್ನಲ್ಲೇ ಬಿಲ್ಡಿಂಗ್ನಲ್ಲಿ ಇದ್ರಂತೆ ಅವರು ರೆಂಟಿಗೆ. ಆದರೆ ನಮ್ಗೆ ಅದು ಗೊತ್ತಿದ್ದಿದ್ದಿಲ್ಲ. ಅವರು ನಾನು ನಿಮ್ಮ ಬಿಲ್ಡಿಂಗ್ನಲ್ಲೇ ಇದ್ದೆ ಅಂತ ಹೇಳಿ ಹೇಳ್ತಾ ಇದ್ದರು. ನಾವು ಅವ್ರಿಗೆ ಫಸ್ಟ್ ಟೈಮ್ ನೋಡಿದ್ದು ಅಂತ ಅಂದ್ಕೊಂಡ್ವಿ. ಬಟ್ ಅವ್ರು ನಿಮಗೆ ರಗಡ್ಸಲ ನಾನು ನೋಡಿದ್ದೀನಿ ಅಂತ ಹೇಳಿ ಹಾಗೆ ಕ್ಯಾಜುವಲ್ ಆಗಿ ಮಾತಾಡ್ತಾ ಇದ್ರು. ಸೌಜನ್ ಆ ಕಡೆ ಈ ಕಡೆ ಅಂತ ಓಡಾಡ್ತಾ ಇದ್ದ. ಅಂಗಡಿ ಎಲ್ಲ ತುಂಬ ಎಲ್ಲ ಓಡಾಡಿದ. ಇದನ್ನು ಮುಗಿಸ್ಕೊಂಡು ಫ್ರೆಂಡ್ಸ್ ನಾವು ಸುಮ್ಮನೆ ಸ್ನ್ಯಾಕ್ಸ್ಗೆ ಹೋಗ್ಬೇಕಂತ ಹೇಳಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಮನೆಗಡೆ ಅವತ್ತು ಬಂದ್ವಿ. ನಾವು ಬರುತ್ತಾ ನಾವು ವಾಪಸ್ಸು ಒಂದು ಸ್ವಲ್ಪ ಕೂಲ್ ಆಗಿರಲಿ ಅನ್ನೋ ವಾತಾವರಣ ಎಲ್ಲ ತುಂಬ ಸೆಕೆ ಅಂತ ಇತ್ತು. ಅದಕ್ಕೆ ಬರೋ ಹೊತ್ತಿಗೆ ನಾವು ಮಸ್ತಾನಿ ತೊಗೊಂಬಂದಿದ್ವಿ. 2 ಫ್ಲೇವರ್ದು ಮಸ್ತಾನಿ ತೊಗೊಂಬಂದಿದ್ವಿ. ಒಂದು ಮ್ಯಾಂಗೋದು, ಒಂದು ಸೀತಾಫಲ ತೊಗೋಬೇಕಂತ ನಾನು, ನಮ್ಮ ಮನೆಯವರು ಮ್ಯಾಂಗೋ ತೊಗೋಬೇಕಂತ ಇದರಲ್ಲೇ ಶೇರ್ ಅತ್ತೆ ಮಾಮಗೂ ಇದರಲ್ಲೇ ಶೇರ್ ಮಾಡಿದ್ವಿ. ಮಸ್ತಾನಿದಂದರೆ ಒಬ್ರೊಬ್ರಿಗೆ ಗೊತ್ತದ, ಒಬ್ರಿಗೆ ಗೊತ್ತಿಲ್ಲ. ನನಗೂ ಫಸ್ಟ್ ಟೈಮ್ ಗೊತ್ತು. ಅಂದರೆ ನಾನು ಮಹಾರಾಷ್ಟ್ರಕ್ಕೆ ಬಂದಮೇಲೆ ಮಸ್ತಾನಿ ತಿನ್ನೋದು ಫಸ್ಟ್ ಟೈಮ್ ಕಲ್ತಿದ್ದು. ಅಂದರೆ ನಾನು ಅಂದರೆ ಮಸ್ತಾನಿ ಏನಿರುತ್ತೇನೋ ಅಂತ ಅನ್ಕೋತಿದ್ದೆ ಫಸ್ಟಿಗೆ. ಐಸ್ ಕ್ರೀಮ್ ವಿತ್ ಅದರಲ್ಲಿ ಲಿಕ್ವಿಡ್ ಟೈಪ್, ಅಂದರೆ ಐಸ್ ಕ್ರೀಮೇ ಬಟ್ ಅದ್ರ ಒಂಥರ ಫ್ಲೇವರ್ ಬೇರೆ ಇರುತ್ತೆ. ಅಂದರೆ ಚೆನ್ನಾಗಿರುತ್ತೆ ಮಸ್ತಾನಿ ತಿನ್ನಲಿಕ್ಕೆ. ನನಗೂ ಮಹಾರಾಷ್ಟ್ರನ ಫಸ್ಟಿಗೆ ನಾನು ತಿನ್ನಲಿಕ್ಕೆ ಕಲ್ತಿದ್ದು. ಯಾರಾದರೂ ನಿಮಗೆ ತಿಂದಿದ್ರೆ ಓಕೆ, ಯಾರಿಗೂ ಫಸ್ಟಿಗೆ ಗೊತ್ತಿರಲ್ಲ ಅವ್ರಿಗೆ ನಾನು ಎಕ್ಸ್ಪ್ಲೇನ್ ಮಾಡಬೇಕಂತ ಮಾಡಿದೆ ಅಷ್ಟೇ. ಇಷ್ಟೊತ್ತರೊಳಗೆ ನಮ್ಮ ಸೌಜನ್ದು ವರ್ಕಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ. ನೋಡಿ ಫ್ರೆಂಡ್ಸ್, ಈ ಥರ ವರ್ಕಿಂಗ್ ಮಾಡ್ಕೊಂಡು ಕೂತ್ಬಿಡ್ತಾನೆ ಅವನು. ಅವ್ರ ಪಪ್ಪನ ಜೊತೆ ರಾತ್ರಿ ಬೆಳ್ತಾನೆ ಎಲ್ಲ ಏನೇನು ಓದ್ತಾನೋ ಅವನಿಗೆ ಗೊತ್ತು. ಹೀಗಿದೆ ನೋಡಿ ಫ್ರೆಂಡ್ಸ್ ನಮ್ಮ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬೈ ಫ್ರೆಂಡ್ಸ್.